ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಧರ್ಮಸ್ಥಳದ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರ್ಯಾರಿಗೋ 10 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಜ್ಞಾನೋದಯ ಆಗ್ತಾ ಇದೆ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಈಗ ಹೋಗಿ ಕ್ಷಮೆ ಕೇಳಬೇಕು, ಅದಕ್ಕೆ ಪಶ್ಚಾತ್ತಾಪ ಅನುಭವಿಸ್ಬೇಕು. ಸೊ ಹಾಗಾಗಿ ಸತ್ತಂಥವ್ರಿಗೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ಯಾರ್ಯಾರಿಗೋ ಯಾವಾಗ ಜ್ಞಾನೋದಯ ಆಗ್ತಾ ಇದೆ. ಅದಕ್ಕೆ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಅವರೆಲ್ಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಬಿಕಾಸ್ ನ್ಯೂಟ್ರಲ್ ಆಗಿರುವಂಥ ಜನ ಇದ್ದರು, ಒಂದು ಪರನೂ ಇಲ್ಲ ವಿರೋಧನೂ ಇಲ್ಲ ಅನ್ನೋಂಥ ನ್ಯೂಟ್ರಲ್ ಆಗಿರುವಂಥ ಜನ ಇದ್ದರು. ಅವರು ಇದನ್ನು ದೂರದಿಂದ ನಿಂತ್ಕೊಂಡು ಗಮನಿಸ್ತಾ ಇದ್ವು. ಒಬ್ಬ ಅನಾಮಿಕ ಬಂದ, ಈ ಹಿಂದೆ ಸೌಜನ್ಯ ಇದ್ದರು, ಸೌಜನ್ಯ ಹೆಸರಲ್ಲಿ ಹಲವಾರು ಪ್ರತಿಭಟನೆಗಳು ನಡೆದವು. ಆದರೂ ಅದಕ್ಕೂ ದಾಖಲೆಗಳನ್ನು ಒದಗಿಸೋಕ್ಕಾಗ್ದೇ ಆ ಕೇಸ್ ಸೋತ್ ಹೋಯಿತು. ಬಟ್ ಸ್ಟಿಲ್ ಅವರು ಅದನ್ನು ಬಿಡದೇ ಮತ್ತು ಇನ್ನೂ ಸೌಜನ್ಯ ಪ್ರಕರಣವನ್ನು ಜೀವಂತ ಇಟ್ಟಿದ್ದಾರೆ ವಿತೌಟ್ ಎನಿ ಎವಿಡೆನ್ಸ್. ಇವ್ರು ಹೇಳೋದೇ ಸತ್ಯ ಅಂತ ನಾವು ನಂಬ್ಕೋಬೇಕು, ಬಿಟ್ಟರೆ ಯಾವುದೇ ದಾಖಲಾತಿಗಳನ್ನು ಒದಗಿಸೋದಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ. ಸೊ ಈಗ ಸೌಜನ್ಯ ಪ್ರಕರಣದ ಬಗ್ಗೆ ಜನಗಳಿಗೆ ಸುಮಾರು ಬೇಜಾರಾಗೋಯಿತು. ಬಿಕಾಸ್ ಏನಪ್ಪ ಇದು, ಸುಮಾರು ಬರೀ ಹೇಳ್ತಾ ಇದ್ದಾರೆ ಇವರು ಅಷ್ಟೇ, ಏನೂ ಮಾಡ್ತಾ ಇಲ್ಲ ಅಂತ ಜನಗಳಿಗೆ ಒಂದು ಬೇಜಾರಾಗೋಯಿತು. ಅದನ್ನು ಮರೆಯುವಂಥ ಪ್ರಯತ್ನವನ್ನು ಜನ ಮಾಡ್ತಾ ಇದ್ರು. ಅಂಥ ಟೈಮಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಸೃಷ್ಟಿಯಾದ. ಒಂದು 20 ವರ್ಷದಿಂದ ಅವ್ನು ಕೆಲಸ ಮಾಡ್ತಾ ಇದ್ದ. ಅವ್ನಿಗೆ ಇವಾಗ ಜ್ಞಾನೋದಯ ಆಯಿತು. ತಾನು ಮಾಡಿದಂಥ ಎಲ್ಲ ಕೆಟ್ಟ ಕೆಲಸಗಳಿಗೆ ಪಶ್ಚಾತ್ತಾಪ ಪಡಬೇಕು ಅಂತ ಇವಾಗ ಅನಿಸ್ತಾ ಇದೆ. ಹಾಗಾಗಿ ನಾನು ಬಂದು ನೂರಾರು ಶವಗಳನ್ನು ಹೂತಿರೋದನ್ನು ತೋರಿಸ್ತೀನಿ ಅಂತ ಹೇಳ್ದ. ನನಗೆ ತುಂಬ ಚೆನ್ನಾಗಿ ಸೆಕ್ಯೂರಿಟಿಯನ್ನು ಕೊಡೋದಾದರೆ, ನಾನು ಹೇಳಿದಂಥ ಜನಗಳನ್ನು ತನಿಖೆಗೆ ಒಳಪಡಿಸೋದಾದರೆ ಅಥವಾ ತನಿಖೆಗೆ ನೇಮಿಸೋದಾದರೆ ನಾನು ಬಂದು ಶವಗಳನ್ನು ತೋರಿಸ್ತೀನಿ ಅಂತ ಹೇಳ್ದ. ಅದಾದಮೇಲೆ ಸರ್ಕಾರಕ್ಕೆ ಒತ್ತಡ ಸ್ಟಾರ್ಟ್ ಆಯಿತು. ಜನಗಳಲ್ಲೂ ಕೂಡ ಒಂದು ಡ್ಯುಯಾಲಿಟಿ ಸ್ಟಾರ್ಟ್ ಆಯಿತು. ಅಂದರೆ ಧ್ರುವೀಕರಣ ಆದರು. ಜನ ಆ ಕಡೆ ಪರ ವಿರೋಧ ಅನ್ನೋ ಚರ್ಚೆಗಳು ಪ್ರಾರಂಭ ಆದರು. ಆ ಒತ್ತಡಕ್ಕೆ ಮಾಡಿದಂತಹ ಸರ್ಕಾರ SITಯನ್ನು ರಚನೆ ಮಾಡ್ತು. ಅವರು ಹೇಳಿದಂತಹ ಅಧಿಕಾರಿಗಳನ್ನೇ, ಅಂದರೆ ಧರ್ಮಸ್ಥಳದ ಮೇಲೆ ಯಾರಿಗೆ ಭಕ್ತಿ ಅನ್ನೋದು ಇಲ್ವೋ, ಯಾರು ಪೂರ್ವಾಪರಗಳನ್ನು ಇಟ್ಕೊಂಡು ಬರೋದಿಲ್ವೋ ಅಂಥವ್ರನ್ನು ತನಿಖೆಗೆ ಒಳಪಡಿಸಲಾಯಿತು, ತನಿಖೆಗೆ ನೇಮಿಸಲಾಯಿತು. ಈಗ ತನಿಖೆ ನಡೀತಾ ಇದೆ, ಅಲ್ಲೂ ಕೂಡ ಏನೂ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಂತಹ ನ್ಯೂಟ್ರಲ್ ಇರುವಂತಹ ಜನಕ್ಕೆ ಇದು ಸುಳ್ಳು ಬುರುಡೆ ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಇವರು ಅದನ್ನು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಸ್ಪದ ಕೊಡ್ತಾ ಇಲ್ಲ ಯಾರು, ಈ ಒಂದು ಅನಾಮಿಕನ ಕಡೆಯವರು. ಇವರು ಹೇಳ್ತಾ ಇದ್ದಾರೆ ಇವತ್ತಿಗೂ ಕೂಡ SIT ಅಧಿಕಾರಿಗಳು ಭ್ರಷ್ಟರಾಗ್ಬಿಟ್ರು, ಅಲ್ಲಿ ಸಿಕ್ಕಿದೆ, ಸುಮಾರು ಶವಗಳು ಸಿಕ್ಕಿದೆ, ಆದರೆ ಅವರು ಹೇಳೋದಕ್ಕೆ ಹೊರಗೆ ಬರ್ತಾ ಇಲ್ಲ ಅಂತ. ಆದರೆ ಈ ಪ್ರಕರಣವನ್ನು ಭೇದಿಸುವಂಥ ಸಂದರ್ಭದಲ್ಲಿ ಅಲ್ಲೇನು ಒಂದು ಹಿಟಾಚಿಗಳು ಹೋಗಿ ಗುದ್ದನ್ನು ತೆಗಿತಾ ಇದ್ದಾವೋ ಅಲ್ಲೆಲ್ಲ ಕೂಡ ಅನಾಮಿಕ ಮತ್ತು ಅವನ ಲಾಯರ್ಗಳು ಕೂಡ ಪ್ರೆಸೆಂಟ್ ಆಗಿದ್ದಾರೆ. ಅವ್ರಿಗೂ ಕೂಡ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ, ಯಾವುದೇ ಶವಗಳು ಸಿಕ್ಕಂತಹ ಮಾಹಿತಿ ಅವ್ರಿಗೂ ಕೂಡ ಇಲ್ಲ. ಬಟ್ ಸ್ಟಿಲ್ ಇವ್ರು ದೂರ ನಿಂತಿರೋರು ಹೇಳ್ತಾ ಇದ್ದಾರೆ ಅಲ್ಲಿ ಸಿಕ್ಕಿದೆ, ಬಟ್ ಇವ್ರು ಹೊರಗೆ ಬಿಡ್ತಾ ಇಲ್ಲ ಅಂತ. ಹೇಗೆ ನಂಬೋದು ಇದನ್ನೆಲ್ಲ? ಇದೆಲ್ಲ ಏನು ಅಂದರೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಹಿಂದೂ ಧರ್ಮದ ಮೇಲೆ ಇದೇ ರೀತಿಯ ಅನ್ಯಾಯಗಳು ಅಕ್ರಮಗಳು ಆಗ್ತಾನೆ ಬಂದಿದೆ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಈಗೇನು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದೀವೋ, ಆ ರಾಮ ಮಂದಿರಕ್ಕಿಂತ ಮುಂಚೆ ಅಲ್ಲೊಂದು ಬಾಬ್ರಿ ಮಸೀದಿ ಇತ್ತು. ಬಾಬ್ರಿ ಮಸೀದಿಗೆ ಅಂತ ಮುಂಚೆ ಅಲ್ಲೊಂದು ವಿಷ್ಣು ದೇವಾಲಯ ಇತ್ತು. ಆ ವಿಷ್ಣು ದೇವಾಲಯವನ್ನು ಮೊಘಲ್ ದೊರೆ ಬಂದು ನಿರ್ನಾಮ ಮಾಡ್ತಾನೆ, ನಾಶಪಡಿಸಿದ ಮೇಲೆ ಅಲ್ಲೊಂದು ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಸೊ ಹಾಗೆ ಆ ಒಂದು ದೇವಾಲಯ ಅಂದರೆ ವಿಷ್ಣು ದೇವಾಲಯವನ್ನು ನಾಶಪಡಿಸಿದ್ದಕ್ಕೆ ಒಂದು ದಾಖಲಾತಿಗಳನ್ನು ಇತಿಹಾಸದಲ್ಲಿ ಕೊಡಲಾಗ್ತದೆ. ಅಂದರೆ ಇವರೇ ಒಂದು ಪುಸ್ತಕಗಳನ್ನು ಬರೆಸ್ತಾರೆ. ಯಾರು? ಮೊಘಲ್ ದೊರೆಗಳೇ ಒಂದು ಪುಸ್ತಕವನ್ನು ಬರೆಸ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಇದೇ ರೀತಿ ಈಗೇನು ಧರ್ಮಸ್ಥಳದಲ್ಲಿ ನಡೀತಾ ಇದೆಯೋ ಇದೇ ರೀತಿಯ ಒಂದು ಹೆಣ್ಣಿನ ಒಂದು ಪ್ರಸ್ತಾಪ ಅಲ್ಲಿ ಆಗುತ್ತೆ. ಏನು ಅಂದರೆ ಅಲ್ಲೊಂದು ಹೆಣ್ಮಕ್ಳ ಟೀಮು ಆ ಒಂದು ವಿಷ್ಣು ದೇವಾಲಯದ ಮುಂದೆ ನಡ್ಕೊಂಡು ಹೋಗ್ತಾ ಇತ್ತು. ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ದೇವಾಲಯದ ಅರ್ಚಕರು ಬಂದು ಅವ್ರನ್ನ ಅಪಹರಿಸಿ, ಆ ಹೆಣ್ಣುಮಕ್ಕಳನ್ನ ಅಪಹರಿಸಿ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗಿ ಅತ್ಯಾಚಾರವನ್ನು ಮಾಡಿ ಅವ್ರನ್ನ ಅಲ್ಲೇ ಅಂಡರ್ಗ್ರೌಂಡಲ್ಲಿ ಕೂಡ್ ಹಾಕಿದ್ರು. ಸೊ ಇದನ್ನು ಅಕ್ಕಪಕ್ಕದ ಜನ ಎಲ್ಲ ಗಮನಿಸಿದ್ರು. ಯಾರ್ಯಾರೋ ಗಮನಿಸಿದ್ರು, ಅವರು ಗಮನಿಸಿದವರೆಲ್ಲ ಹೋಗಿ ಮೊಘಲ್ ದೊರೆಗೆ ಹೋಗಿ ಹೇಳ್ತಾರೆ. ಹಾಗಾಗಿ ಮೊಘಲ್ ದೊರೆಗೆ ಸಿಟ್ಟು ಬಂದು ಅಲ್ಲಿ ಹೋಗಿ ಆ ಒಂದು ದೇವಸ್ಥಾನವನ್ನು ಧ್ವಂಸಗೊಳಿಸಿ ಅವ್ರನ್ನೆಲ್ಲ ಕಾಪಾಡಲಾಯಿತು ಅನ್ನೋದು ಇದು ಒಂದು ಕಥೆ. ಈ ಕಥೆಗೆ ಯಾವುದೇ ಸಾಕ್ಷ್ಯಗಳಿಲ್ಲ, ಆದರೆ ಇದು ಇತಿಹಾಸ. ಈ ಒಂದು ಕಥೆಗೆ ಯಾವುದೇ ಸಾಕ್ಷಿಗಳನ್ನು ಇಲ್ಲಿವರೆಗೂ ಸಬ್ಮಿಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ನಡ್ಕೊಂಡು ಹೋದಂತಹ ಹೆಣ್ಮಕ್ಳುಗಳಿಗೆ ಸಾಕ್ಷಿ ಇಲ್ಲ, ಅತ್ಯಾಚಾರ ಮಾಡಿದ ಅರ್ಚಕರುಗಳಿಗೆ ಸಾಕ್ಷಿ ಇಲ್ಲ, ಅತ್ಯಾಚಾರಕ್ಕೂ ಸಾಕ್ಷಿ ಇಲ್ಲ. ದೊರೆಗಳು ಬಂದು ಅಲ್ಲಿ ದೇವಸ್ಥಾನವನ್ನು ನಿರ್ನಾಮ ಏನು ಮಾಡಿದ್ರ ಅದು ಒಂದೇ ಸಾಕ್ಷ್ಯ. ದೇವಸ್ಥಾನವನ್ನು ಕೆಡವಿದ್ದೊಂದಕ್ಕೆ ಸಾಕ್ಷಿ ಇರೋದು ಬಿಟ್ಟರೆ ಯಾವುದಕ್ಕೂ ಕೂಡ ಸಾಕ್ಷಿ ಇಲ್ಲ. ಈ ಥರದ ಒಂದು ಪ್ರೋಪಗೆಂಡವನ್ನು ಅವತ್ತೂ ಮಾಡಲಾಯಿತು. ಅತ್ಯಾಚಾರ ನಡೀತಾ ಇದೆ, ಒಳಗಡೆ ಬರುವಂತಹ ಹೆಣ್ಮಕ್ಳು ಯಾರು ಸೇಫ್ ಅಲ್ಲ ಅನ್ನುವಂಥ ಒಂದು ಪ್ರೋಪಗೆಂಡ ಅವತ್ತೂ ನಡೀತು. ಅಲ್ಲೂ ಧ್ರುವೀಕರಣ ಆಯಿತು. ಪರ ಮತ್ತು ವಿರೋಧ ಚರ್ಚೆಗಳು ಅವತ್ತಿನ ಹಿಂದೂಗಳಲ್ಲೂ ಆಯಿತು. ಎಷ್ಟೋ ಜನ ಇದನ್ನು ನಂಬಿಕೊಂಡು ಮೊಘಲ್ ದೊರೆಗಳ ಪರವಾಗಿ ನಿಂತರು. ಇನ್ನು ಎಷ್ಟೋ ಜನ ಇದನ್ನು ಕಾಪಾಡಬೇಕು, ದೇವಸ್ಥಾನವನ್ನು ಉಳಿಸ್ಕೋಬೇಕು, ಇದ್ಯಾವುದು ಸತ್ಯ ಅಲ್ಲ ಅಂತ ನಿಂತ್ಕೊಂಡು ಮೊಘಲರ ವಿರುದ್ಧ ತಮ್ಮ ಕೈಲಾದಷ್ಟು ಶಕ್ತಿಯನ್ನು ಮೀರಿ ಹೋರಾಡಿದಂತಹ ಹಿಂದೂಗಳು ಕೂಡ ಅವತ್ತಿದ್ರು. ಅದಾದಮೇಲೆ ಏನಾಯಿತು, ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅರ್ಚಕರನ್ನು ಮಾತ್ರ ನಾವು ನಿರ್ನಾಮ ಮಾಡೋಕ್ಕೆ ಬಂದಿದ್ದೀವಿ ಅಂದ್ಕೊಂಡು ಬಂದಂತಹ ಮೊಘಲ್ ಸೇನೆ ಅವರು ಹೊರಗೆ ಬರ್ತಾ ಇಲ್ಲ. ಹಾಗಾಗಿ ನಾವು ದೇವಸ್ಥಾನವನ್ನು ನಿರ್ನಾಮ ಮಾಡೋದು ಅನಿವಾರ್ಯ ಆಗಿದೆ, ಹಾಗಾಗಿ ದೇವಸ್ಥಾನವನ್ನು ಧ್ವಂಸಗೊಳಿಸ್ತೀವಿ ಅಂತ ಇಡೀ ದೇವಸ್ಥಾನವನ್ನು ಧ್ವಂಸಗೊಳಿಸಿ ತಲಾಶ್ ಮಾಡಲಾಯಿತು. ಅಲ್ಲಿ ಏನೂ ಸಿಗಲಿಲ್ಲ, ಯಾವ ಅರ್ಚಕರ ಸುಳಿವು ಕೂಡ ಇರಲಿಲ್ಲ. ಅಲ್ಲಿ ಏನೂ
ಆ ಕಥೆನೇ ಸುಳ್ಳು ಅಂತ ಗೊತ್ತಾಯಿತು. ಆದರೂ ಕೂಡ ಅವತ್ತು ಮತ್ತು ಇದೇ ಥರದ ಹಿಂದೂಗಳು ಒಂದೇನು ಪ್ರಾಪಗೆಂಡಕ್ಕೆ ಒಳಗಾದಂತಹ ಹಿಂದೂಗಳಿದ್ದರು, ಅವರು ಇದನ್ನು ಸತ್ಯವಾಗೇ ಇಟ್ಕೊಂಡ್ರು ಮತ್ತು ಅಲ್ಲೂ ಚಳುವಳಿಗಳು ನಡೆಯೋದಕ್ಕೆ ಪ್ರಾರಂಭ ಆಯಿತು. ಆ ಮಧ್ಯದಲ್ಲಿ ಅಲ್ಲೊಂದು ನ್ಯಾಯಯುತವಾದಂತಹ ಮಸೀದಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಮೊಘಲರು ಬಂದು ಅಲ್ಲೊಂದು ಮಸೀದಿಯನ್ನು ನಿರ್ಮಾಣ ಮಾಡಿದ್ರು. ಅದು ಒಂದು ಬಾಬರ್ನ ನೇತೃತ್ವದಲ್ಲಿ ನಿರ್ಮಾಣವಾದಂತಹ ಮಸೀದಿ. ಬಾಬರೇ ನಿರ್ನಾಮ ಮಾಡಿದ್ದು ಈ ಒಂದು ವಿಷ್ಣು ದೇವಾಲಯವನ್ನು. ಅದಾದಮೇಲೆ ಅದೇ ಜಾಗದಲ್ಲಿ ಮಸೀದಿಯನ್ನು ಕಟ್ಟಿಸಿ ಬಾಬರ್ ಕಟ್ಟಿಸಿದ ಮಸೀದಿಯನ್ನು ಬಾಬ್ರಿ ಮಸೀದಿ ಅಂತ ಹೇಳಲಾಯಿತು. ಅವತ್ತು ಕೂಡ ಹೀಗೇ ಒಂದು ಹೆಣ್ಣು ಮಗಳು ಹೆಸರನ್ನು ತಗೊಂಡು ಅವಳಿಗೆ ಅತ್ಯಾಚಾರ ಆಯಿತು ಅಂತ ಅದನ್ನು ಬಿಂಬಿಸಿ ಅವರನ್ನು ಅತ್ಯಾಚಾರ ಮಾಡಿದ್ದು ಅರ್ಚಕರು ಅಂತ ಹೇಳಿ ಅವರನ್ನು ಅಲ್ಲೇ ನಿರ್ನಾಮ ಮಾಡಬೇಕು ಅಂತ ಇಡೀ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಅಲ್ಲಿ ಮಸೀದಿಯನ್ನು ಕಟ್ಟಲಾಯಿತು. ಇದು ಇತಿಹಾಸ, ಸೇಮ್ ಆ್ಯಸ್ ಇಟ್ ಈಸ್. ಇವತ್ತೇನು ಧರ್ಮಸ್ಥಳದಲ್ಲಿ ಪ್ರಾಪಗೆಂಡಗಳಾಗ್ತಾ ಇದೆ, ಹೇಗೆ ಧ್ರುವೀಕರಣಗಳಾಗ್ತಾ ಇದೆ, ಹಿಂದೂಗಳ ನಡುವೆ ಹೇಗೆ ಹೊಡೆದಾಟಗಳಾಗ್ತಾ ಇದೆ ಅನ್ನೋದನ್ನು ಅವತ್ತೂ ಕೂಡ ಇತಿಹಾಸ ಸೇಮ್ ಆ್ಯಸ್ ಇಟ್ ಈಸ್, ಮಿರರ್ ಇಮೇಜ್ ಥರ, ಮಿರರ್ ಕಾನ್ಸೆಪ್ಟ್ ಥರ ಅದಿದೆ. ಸೊ ನಿಮಗೇನಾದರೂ ನಾನು ಹೇಳ್ತಿರೋ ಸುಳ್ಳು ಅಂತ ಅನ್ಸಿದ್ರೆ ದಯವಿಟ್ಟು ದಾಖಲಾತಿಗಳನ್ನು ಪರಿಶೀಲಿಸಿ. ಅಲ್ಲಿ ಯಾವುದೇ ರೀತಿಯ ಅತ್ಯಾಚಾರಕ್ಕೂ ದಾಖಲಾತಿಗಳು ಅವತ್ತೂ ಸಿಕ್ಕಿಲ್ಲ. ಯಾವುದೇ ತನಿಖೆಯನ್ನು ಮಾಡಿದ್ರು ಅದಕ್ಕೆ ಇವತ್ತಿಗೂ ಕೂಡ ಎವಿಡೆನ್ಸ್ ಅದಕ್ಕೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಅಲ್ಲೊಂದು ದೇವಸ್ಥಾನ ಧ್ವಂಸ ಆಯಿತು, ಬಾಬ್ರಿ ಮಸೀದಿ ನಿರ್ಮಾಣ ಆಯಿತು ಅನ್ನೋದಷ್ಟೇ ಸತ್ಯ. ಆಮೇಲೆ ಅದಕ್ಕೆ ಸಿಕ್ಕಾಪಟ್ಟೆ ಹೋರಾಟಗಳು ನಡೆದು ಮತ್ತು ಹಿಂದೂಗಳು ತಮ್ಮ ಒಂದು ಪ್ರಯತ್ನವನ್ನು ಬಿಡದೆ ಇವತ್ತಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಅದಕ್ಕೂ ಕೂಡ ವಿರೋಧ ವ್ಯಕ್ತ ಆಯಿತು. ಮಸೀದಿಯನ್ನೇ ಯಾಕೆ ಧ್ವಂಸಗೊಳಿಸಿ ಇವರು ದೇವಸ್ಥಾನವನ್ನು ಕಟ್ಟಿದ್ರು ಅಂತ. ಆದರೆ ಅಲ್ಲಿ ಮಸೀದಿಯನ್ನು ಧ್ವಂಸಗೊಳಿಸಿ ಈ ದೇವಸ್ಥಾನವನ್ನು ಕಟ್ಟಿದ್ದಲ್ಲ, ದೇವಸ್ಥಾನವನ್ನು ಧ್ವಂಸಗೊಳಿಸಿ ಏನು ಮಸೀದಿನ ಕಟ್ಟಲಾಗಿತ್ತು ಅದಕ್ಕೆ ಮತ್ತೆ ನ್ಯಾಯವನ್ನು ಒದಗಿಸಲಾಗಿದೆ, ಅಷ್ಟೇ ಸತ್ಯ. ನಾವು ಎಲ್ಲಿವರೆಗೂ ನೋಡ್ತೀವಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಅನ್ನೋವರೆಗೂ ಅಷ್ಟೇ ನೋಡ್ತೀವಿ ಇತಿಹಾಸವನ್ನು. ಅದಕ್ಕಿಂತ ಹಿಂದಿನ ಇತಿಹಾಸವನ್ನು ಯಾರು ನೋಡ್ತಾರೆ? ಸೊ ಇವತ್ತೇನು ಧರ್ಮಸ್ಥಳದಲ್ಲಿ ನಡೀತಾ ಇದೆಯೋ ಇದೇ ಕಟ್ಟುಕಥೆಗಳು ಅವತ್ತು ಅಲ್ಲೂ ನಡೀತು. ಅಲ್ಲೂ ದೇವಸ್ಥಾನ ಇತ್ತು, ಅದನ್ನು ನಿರ್ನಾಮ ಮಾಡಲಾಯಿತು, ಅಲ್ಲಿ ಮಸೀದಿಯನ್ನು ಕಟ್ಟಲಾಯಿತು. ಸೇಮ್ ಪ್ರೊಪಗಂಡ ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲಿವರೆಗೂ ಒದಗಿಸೋದಕ್ಕೆ ಅವ್ರು ಯಾರಿಗೂ ಸಾಧ್ಯ ಆಗಿಲ್ಲ. ಮೊನ್ನೆ ಕೂಡ ಇಂಡಿಯಾ ಟುಡೇಗೆ ಅವರು ಒಂದು ಅನಾವಿಕ ವ್ಯಕ್ತಿಯನ್ನು ಕೂರಿಸ್ಕೊಂಡು ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಯಾವುದೇ ಮೀಡಿಯಾಗಳಿಲ್ವಾ? ಹೋಗಲಿ, ಇಲ್ಲಿ ಕರ್ನಾಟಕದ ಮೀಡಿಯಾಗಳ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅನ್ನೋದಾದರೆ, ಕರ್ನಾಟಕದಲ್ಲೂ ಕೂಡ ಕಮ್ಯುನಿಸ್ಟ್ಗಳು ನಡೆಸ್ತಾ ಇರುವಂತಹ ಅನೇಕ ಯೂಟ್ಯೂಬ್ ಚಾನೆಲ್ಗಳಿದ್ದಾವೆ, ಅನೇಕ ಮೀಡಿಯಾಗಳಿದ್ದಾವೆ, ಅನೇಕ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದ್ದಾವೆ, ಪೇಪರ್ಗಳು ಇದ್ದಾವೆ. ಇವು ಯಾವುದಕ್ಕಾದರೂ ಒಂದು ಇಂಟರ್ವ್ಯೂವನ್ನು ಕೊಡ್ಬೋದಿತ್ತಲ್ಲ. ಇಲ್ಲಿ ದೇವಸ್ಥಾನಕ್ಕೂ ದೇವ್ರಿಗೂ ಸಂಬಂಧ ಇಲ್ಲ, ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಂತಹ ವ್ಯಕ್ತಿಗಳು ಇಂಡಿಯಾ ಟುಡೇಗೆ ಇಂಟರ್ವ್ಯೂವನ್ನು ಕೊಡುವಂತಹ ಅವಶ್ಯಕತೆ ಏನಿತ್ತು ಅಂದರೆ, ಈ ಒಂದು ಕರ್ನಾಟಕದ ಚಾನೆಲ್ಗಳಿಗೆ ಇಂಟರ್ವ್ಯೂವನ್ನು ಕೊಡಿಸಿದಿದ್ರೆ ಬರೀ ಅದು ಕರ್ನಾಟಕದಾದ್ಯಂತ ಚರ್ಚೆ ಆಗ್ತಾ ಇತ್ತು. ಅದೇ ಇಂಡಿಯಾ ಟುಡೇಗೆ ಕೊಡಿಸೋದ್ರಿಂದ ಇಡೀ ಇಂಡಿಯಾದಾದ್ಯಂತ ಇದು ಒಂದು ಚರ್ಚೆ ಆಗುತ್ತೆ. ಬಟ್ ಒಂದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂದರೆ, ಇವರು BBC-ಗೆ ಕೊಡಲಿಲ್ಲ. BBC-ಗೆ ಯಾಕೆ ಕೊಡಲಿಲ್ಲ ಅಂದರೆ, BBC ಅನ್ನೋದು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಅದು ಇಡೀ ಪ್ರಪಂಚದಾದ್ಯಂತ ಇರುವಂತಹ ಒಂದು ಮಾಧ್ಯಮ ಸಂಸ್ಥೆ. ಆದರೆ ಅದಕ್ಕೇನಾದರೂ ಇವರು ಕೊಟ್ಟಿದ್ದರೆ ಅಲ್ಲಿ ಬೇರೆ ಥರದ ಪರಿಣಾಮ ಅವ್ರಿಗೆ ಬ್ಯಾಕ್ ಫೈರ್ ಆಗೋದು. ಬಿಕಾಸ್ BBC ಅನ್ನೋದ್ರ ಮೇಲೆ ಆಲ್ರೆಡಿ ಈಗ ಹಳೆ ಪ್ರಕರಣಗಳೇ ಬಾಕಿ ಇದ್ದಾವೆ. ಅವರು ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಭಾರತದಲ್ಲಿ ನಡೆಸ್ತಾ ಇದ್ದಾರೆ, ಅದಕ್ಕೆ ಬೇಕಾದಂತಹ ಪ್ರೊಪಗೆಂಡಗಳನ್ನು ಫಂಡಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಆಲ್ರೆಡಿ BBC-ಯ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಅದು ತುಂಬ ಸೀರಿಯಸ್ ಪ್ರಕರಣ, ತನಿಖೆ ಕೂಡ ನಡೀತಾ ಇದೆ. ಈ ಭಾರತದಲ್ಲಿದ್ದಂತಹ ಹಲವಾರು BBC ಕಚೇರಿಗಳನ್ನು ಮುಚ್ಚಲಾಯಿತು. ಬಟ್ ಸ್ಟಿಲ್ ಈಗೇನಾದರೂ ಮತ್ತೆ BBC ಏನಾದರೂ ಎಂಟರ್ ಆಗಿದ್ದರೆ ಮತ್ತೆ ಆ ಪ್ರೊಪಗೆಂಡಕ್ಕೆ ಜೀವ ಬರೋದು, ಆ ಪ್ರಕರಣಗಳು ಜೀವಂತವಾಗಿದೆ ಅನ್ನೋದು ಗೊತ್ತಾಗೋದು, ಇವರಿಗೆಲ್ಲ ಅಲ್ಲಿಂದ ಫಂಡ್ ಆಗಿದೆ ಅನ್ನೋದು ಗೊತ್ತಾಗೋದು. ಸೊ ಹಾಗಾಗಿ ಇವರು ತುಂಬ ವಿವೇಚನೆಯನ್ನು ಓಡಿಸಿ ಕರ್ನಾಟಕದ ಮಾಧ್ಯಮಗಳಿಗೂ ಇವರು ಇಂಟರ್ವ್ಯೂವನ್ನು ಕೊಡಲಿಲ್ಲ, ಜೊತೆಗೆ BBC-ಗೂ ಇವರು ಇಂಟರ್ವ್ಯೂನ ಕೊಡಲಿಲ್ಲ. ಮಧ್ಯದಲ್ಲಿ ಇರುವಂತಹ ಒಂದು ಕಮ್ಯುನಿಸ್ಟ್ ಮೀಡಿಯಾಗೆ ಇವರು ಇಂಟರ್ವ್ಯೂವನ್ನು ಕೊಟ್ಟರು. ಅದನ್ನು ಭಾರತದಾದ್ಯಂತ ತಲುಪಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿ. ಯುವ ಸಮುದಾಯಕ್ಕೆ ಇತಿಹಾಸ ಗೊತ್ತಿಲ್ಲ, ಹಾಗಾಗಿ ಯುವಕರ ದಾರಿಯನ್ನು ತಪ್ಪಿಸಲಾಗ್ತಾ ಇದೆ. ದಯವಿಟ್ಟು ನೀವು ಯಾವುದಕ್ಕೂ ಒಂದಕ್ಕೆ ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಸ್ಟಡಿ ಯುವರ್ ಸೆಲ್ಫ್. ಯಾರ ಮಾತನ್ನು ನಂಬೋದು ಬೇಕಾಗಿಲ್ಲ. ನಿಮ್ಮಷ್ಟಕ್ಕೆ ನೀವು ಸ್ಟಡಿಯನ್ನು ಮಾಡಿ ಅಧ್ಯಯನವನ್ನು ಮಾಡಿದ್ರೆ ಯಾರ ಮಾತಿಗೂ ಅವಶ್ಯಕತೆಯನ್ನು ಕೊಡೋದು ಬೇಕಾಗಿಲ್ಲ. ದಯವಿಟ್ಟು ಆ ಒಂದು ಕೆಲಸವನ್ನು ಮಾಡೋದ್ರಿಂದ ಈ ಎಲ್ಲ ಪ್ರಾಪಗಂಡಗಳಿಂದ ಭಾರತವನ್ನು ಕಾಪಾಡಬಹುದು, ಹಿಂದೂ ಧರ್ಮವನ್ನು ಕಾಪಾಡಬಹುದು. ಬಿಕಾಸ್ ಅದಕ್ಕೆ ಆಲ್ರೆಡಿ ಇತಿಹಾಸದಲ್ಲಿ ಹಲವಾರು ಸಾಕ್ಷಿಗಳಿದ್ದಾವೆ, ಅದನ್ನು ನಾವು ಗಮನಿಸಬೇಕಷ್ಟೇ. ಸೊ ಇದಾದಮೇಲೂ ಮತ್ತು ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.